ಹಲೋ ಫ್ರೆಂಡ್ಸ್, ಇದು ಹಸರೂನಿ ಗ್ರಾಮ ಪಂಚಾಯತ್ ಏನಿದೆ ಬರುತ್ತೆ ಎಲ್ಲ ಇದೆಲ್ಲ. ಇದರಲ್ಲಿ ಒಂದು ಅರಿವು ಕೇಂದ್ರ ಅಂತೇಳಿ ಗೌರ್ಮೆಂಟ್ ಏನು ಮಾಡಿದ್ದೆಲ್ಲ, ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಪಂಚಾಯತ್ನಲ್ಲಿ ಒಂದೊಂದು ಸ್ಟಡಿ ಸೆಂಟರ್ಗಳನ್ನು ವಿತ್ ಬುಕ್ಸು, ಸ್ಟಡಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಆಗಿರ್ಬೋದು, ಬೇರೆ ಬೇರೆ ಬುಕ್ಸ್ ಕೂಡ ಗೌರ್ಮೆಂಟ್ ಪರವಾಗಿಯೇ ಮಾಡಿದೆ. ಅದರಲ್ಲಿ ನಮ್ಮದು ಇದು ಹಸರಗುಂಡಿ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಅರಿವು ಕೇಂದ್ರ ಇದು. ಇದರಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಸ್ಟೂಡೆಂಟ್ಸ್ಗಳು ಆಲ್ಮೋಸ್ಟ್ ಕೆಲವ್ರಿಗೆ ಗೊತ್ತಿಲ್ಲ ಅರಿವು ಕೇಂದ್ರ ಏನಿದೆ ಗೌರ್ಮೆಂಟ್ ಲೈಬ್ರರಿ ಅಂತೇಳಿ. ಅದು ಇವಾಗ ಇದನ್ನು ಸ್ವಲ್ಪ ತೋರ್ಸೋಕೆ ಇಷ್ಟಪಡ್ತಿದ್ದೀನಿ. ನಮ್ಮದು ಊರಲ್ಲಿ ತುಂಬ ದೊಡ್ಡದು ಊರು, ಅದರಲ್ಲಿ ಒಂದು 8-10 ಹಳ್ಳಿಗಳು ಬರ್ತವೆ ಈ ಗ್ರಾಮ ಪಂಚಾಯತಲ್ಲಿ. ಎಷ್ಟೋ ಸ್ಟೂಡೆಂಟ್ಗಳು ಬೇರೆ ಬೇರೆ ಕಡೆ ಸ್ಟಡಿ ಮಾಡ್ತಾರೆ. ಅವ್ರು ಬಂದುಬಿಟ್ಟು ಇಲ್ಲಿ ಓದ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅನುಕೂಲ ಆಗಿದೆ, ಒಳ್ಳೆ ಚೆನ್ನಾಗಿದೆ. ನನಗೂ ತುಂಬ ಇಷ್ಟ ಆಯ್ತು ಇದು ಸ್ಟಡಿ ಸೆಂಟ್ರು. ನೋಡಿ, ಬನ್ನಿ ನೋಡೋಣ ಏನೇನಿದೆ ಅಂತ. ಇದು ಮೊದಲು ಗೊತ್ತಿರಲಿಲ್ಲ, ಫಸ್ಟ್ ಡೇ ಬಂದಿದ್ದೇನೆ. ಇವಾಗ ಅನಿಸ್ತಾ ಇದೆ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಅನಿಸ್ತಾ ಇದೆ. ನೋಡಿ, ಸೂಪರ್ ಸಖತ್ತಿದೆ. ಬಂದು ನೀವು ಯೂಸ್ ಮಾಡ್ಕೊಳ್ಳಿ. ನಮ್ಮ ಊರಲ್ಲಿ ಈಗ ಹೈಸ್ಕೂಲ್ ಓದೋ ಸ್ಟೂಡೆಂಟ್ ಕೂಡ ಸಂಡೇ ಮತ್ತು ಆಮೇಲೆ छुट्टी ಏನಿರುತ್ತಲ್ಲ ಆ ಟೈಮಿಗೆ ಬಂದು ನೀವು ಇಲ್ಲಿ ಓದ್ಬೋದು ಇದನ್ನು. ಫ್ರೆಂಡ್ಸ್ ನೋಡಿ ಸ್ಟಡಿ ಸೆಂಟರ್ ಹೆಂಗಿದೆ ಅಂತೇಳಿ. ತುಂಬ ಡಿಸಿಪ್ಲಿನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಯಾರೂ ಸ್ಟೂಡೆಂಟ್ಸ್ ಬರ್ತಾಯಿಲ್ಲ. ಇಲ್ಲಿ ನೋಡಿರ್ಬೋದು ನೀವು, ಇಲ್ಲಿ ಬುಕ್ಸ್ ರ್ಯಾಕ್ ಇದೆ, ಎಲ್ಲ ಬುಕ್ಸ್ಗಳು ಪ್ರೊವೈಡ್ ಮಾಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಇರೋದು. ಆಮೇಲೆ ಕುತ್ಕೊಂಡು ಓದೋಕ್ಕೂ ಕೂಡ ಎನ್ವೈರ್ಮೆಂಟ್ ಇದೆ. ಅಲ್ಲಿ ನೋಡಿ ಚೇರ್ಸ್ ಹಾಕಿದ್ದಾರೆ, ಇಲ್ಲಿ ಟೇಬಲ್ ಇದೆ ಇಲ್ಲೆಲ್ಲ. ಆಮೇಲೆ ನೀವು ಕುತ್ಕೊಂಡು ಆರಾಮಾಗಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೇ ಇಲ್ಲಿ ಓದ್ಬೋದು ನೀವೆಲ್ಲರೂ. ನೋಡಿ, ಇಂಥ ಫೆಸಿಲಿಟೀಸು ಮೊದಲು ಇರಲಿಲ್ಲ. ಈ ಗೌರ್ಮೆಂಟ್ ಕಡೆಯಿಂದ ಏನೋ ಇನಿಷಿಯೇಟಿವ್ ತೊಗೊಂಡ್ಬಿಟ್ಟು ಇದು ಮಾಡಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಕುತ್ಕೊಂಡು ಓದ್ಬೋದು ನೀವು ಸ್ಟಡಿ ಆಗಿ. ಇದು ಯಾವುದೇ ಫೀಸ್ ಏನಿರಲ್ಲ, ಫ್ರೀ ಆಫ್ ಕಾಸ್ಟ್ ಇರುತ್ತೆ. ನಮ್ಮ ಪಂಚಾಯತ್ನಲ್ಲಿ 10 ಹಳ್ಳಿಗಳು ಬರ್ತಾವಲ್ಲ, ಆ ಸ್ಟೂಡೆಂಟ್ಸ್ಗಳು ಎಲ್ಲ ಕಡೆ ಹೋಗೋಕ್ಕಿಂತ ಮೊದಲು ಇಲ್ಲೇ ಊರಲ್ಲಿ ಇದ್ದರೆ, ಇಲ್ಲೇ ಮನೇಲಿದ್ದರೆ ಇಲ್ಲಿ ಬಂದು ಓದ್ಕೋಬೋದು. ಒಳ್ಳೆ ಚೆನ್ನಾಗಿದೆ. ನೋಡಿ, ಬುಕ್ಸ್ ಎಲ್ಲ ಬುಕ್ ಪ್ರೊವೈಡ್ ಮಾಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಎಲ್ಲ ಬುಕ್ಸ್ ಇದ್ದಾವೆ ನೋಡಿ ಇಲ್ಲೆಲ್ಲ. ಈ ಕಡೆ ನೋಡ್ಬೋದು ನೀವು ಬುಕ್ಸು, ಈ ಕಡೆ ನೀವು ಬುಕ್ಸ್ ನೋಡ್ಬೋದು ಹೆಂಗಿದೆ ಅಂತ, ಈ ರ್ಯಾಕ್ಸು. ಆಮೇಲೆ ಇಲ್ಲಿ ಕೂಡ ಕುತ್ಕೊಂಡು ಓದ್ಬೋದು ನೀವು. ಇಲ್ಲಿ ನೋಡಿ, ಈ ಕಡೆ ಇಲ್ಲೇ ಬುಕ್ಸ್ ಇದ್ದಾವೆ, ಎಷ್ಟೊಂದು ಬುಕ್ಸ್ ಇದ್ದಾವೆ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನು ಅಥವಾ ನಿಮ್ಮದೇ ಸ್ವಂತ ಬುಕ್ಸ್ ತೊಗೊಂಡ್ಬಿಟ್ಟು ಇಲ್ಲಿ ಬಂದು ನೀವು ಪ್ರಿಪೇರ್ ಮಾಡ್ಬೋದು. ಚೆನ್ನಾಗಿದೆ. ಫ್ಯಾನ್ ಇದೆ, ಲೈಟ್ ಇದೆ, ಆಮೇಲೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಂಗೆ ಒಂದು ಒಳ್ಳೆ ಎನ್ವೈರ್ಮೆಂಟ್ ಇದೆ. ನೋಡ್ಬೋದು, ನೀವು ಓದ್ಬೋದು. ಆಮೇಲೆ ಇವಾಗ ಡಿಜಿಟಲ್ ಈಗ ಆಗಿದ್ರಲಿಂದ ನೀವು ಓದ್ಕೊಂಡು ಮೊಬೈಲ್ನಲ್ಲಿ ಯೂಟ್ಯೂಬ್ ಕ್ಲಾಸ್ ಕೂಡ ಕೇಳ್ಬೋದು. ಯಾರ್ಯಾರಿಗೂ ಸಿಟಿನಲ್ಲಿ ಖರ್ಚು ಮಾಡ್ಕೊಂಡು ಏನು ಓದೋಕ್ಕಾಗಲ್ಲ, ಅವರು ನೀವು ಇಲ್ಲಿ ಬಂದು ಓದ್ಬೋದು. ತುಂಬ ಚೆನ್ನಾಗಿದೆ ಇದು. ನೋಡಿ, ಎಷ್ಟು ಡಿಸಿಪ್ಲಿನಾಗಿ ಮೇಂಟೈನ್ ಮಾಡಿದ್ದೇನೆ. ಇದು ಎನ್ವೈರ್ಮೆಂಟ್ ಮಾಡಿದ್ದಕ್ಕೆ ಗೌರ್ಮೆಂಟಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಇದನ್ನು ನಮ್ಮ ಸ್ಟೂಡೆಂಟ್ಸ್ಗಳು, ನಮ್ಮ ಹಳ್ಳಿ ಹುಡುಗರು ಯೂಸ್ ಮಾಡ್ಕೊಳ್ಳಿ. ಈ ಹಸರಗುಂಟಿಯಲ್ಲಿ ಇರ್ತಕ್ಕಂಥ ಒಂದು ಲೈಬ್ರರಿ ಇದೆ, ನೀವು ಬಂದು ಓದ್ಕೊಳ್ಳಿ. ಒಳ್ಳೆ ಕ್ರೌಡ್ ಮಾಡ್ಕೊಂಡು ಒಳ್ಳೆ ಒಂದು ಎನ್ವೈರ್ಮೆಂಟು, ಒಂದು ಸ್ಟಡಿ ಗ್ರೂಪನ್ನು ಕಟ್ಕೊಂಡ್ಬಿಟ್ಟು ನೀವು ಓದ್ಕೊಳ್ಳೋಕ್ಕೆ ಒಂದು ಅನುಕೂಲ ಆಗುತ್ತೆ. ಯಾರ್ಯಾರು ಇದ್ರಲ್ಲ ಅವರೆಲ್ಲ ಬಂದು ಒಂದು ಟೈಮ್ ನೋಡಿ. ನನಗೆ ಇಷ್ಟು ದಿನ ನಾನು ನೋಡಿರಲಿಲ್ಲ.